Praise the Lord. Greetings to you all in the name of our Lord and Savior Jesus Christ. Today's Bible verse, Proverbs 8:11. For wisdom is more precious than rubies, and nothing you desire can compare with her. ಜ್ಞಾನೋಕ್ತಿಗಳು 8:11 ವಚನ. ಜ್ಞಾನವು ಹವಳಕ್ಕಿಂತಲೂ ಶ್ರೇಷ್ಠ, ಇಷ್ಟ ವಸ್ತುಗಳೆಲ್ಲವೂ ಅದಕ್ಕೆ ಸಮವಲ್ಲ. ಹೌದು ನನ್ನ ಪ್ರಿಯ ದೇವಜನರೇ, ಈ ಜಗತ್ತಿನಲ್ಲಿ ನಾವು ವಾಸಿಸುತ್ತಾ ಇರುವಾಗ ಪ್ರತಿ ದಿನದಲ್ಲಿ ನಮಗೆ ಜ್ಞಾನವು ಬಹಳ ಅವಶ್ಯವುಳ್ಳದ್ದಾಗಿದೆ ಪ್ರಿಯರೇ. ಈ ಜ್ಞಾನವು ಹವಳಕ್ಕಿಂತಲೂ, ಮುತ್ತು, ರತ್ನ, ಕನಕ, ಬಂಗಾರ ಎಲ್ಲಕ್ಕಿಂತಲೂ ಶ್ರೇಷ್ಠವಾಗಿದೆ. ನಮಗೆ ಇಷ್ಟವಾಗಿರ್ತಕ್ಕಂಥ ಯಾವ ವಸ್ತುಗಳಿಗೂ ಕೂಡ ಇದಕ್ಕೆ ಹೋಲಿಸಲಿಕ್ಕೆ ಸಾಧ್ಯವಿಲ್ಲ. ಯಾವುದೂ ಇದಕ್ಕೆ ಸಮವಲ್ಲ. ಜ್ಞಾನವು ಬಹಳ ಬೆಲೆಯುಳ್ಳದಾಗಿದೆ ಪ್ರಿಯರೇ. ಆದ್ದರಿಂದ ಈ ಜ್ಞಾನ ಎಲ್ಲಿ ದೊರೆಯುತ್ತದೆ? ಯೋಬನು ತನ್ನ ಗ್ರಂಥದಲ್ಲಿ ಹೀಗೆ ಬರೆಯುತ್ತಾನೆ. ಯೋಬ 28:12 ನಾವು ನೋಡುತ್ತೇವೆ, ಜ್ಞಾನವಾದರೂ ಎಲ್ಲಿ ಸಿಕ್ಕಿತು, ವಿವೇಕವು ದೊರೆಯುವ ಸ್ಥಳವೆಲ್ಲಿ ಎಂಬುದಾಗಿ ಇಲ್ಲಿ ಅವನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಹೌದು ಪ್ರಿಯರೇ, ಜ್ಞಾನ ಎಲ್ಲಿ ದೊರೆಯುತ್ತದೆ, ವಿವೇಕ ಎಲ್ಲಿ ದೊರೆಯುತ್ತದೆ? ಅದಕ್ಕೆ ಯಾರೂ ಕ್ರಯ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದರ ಕ್ರಯ ಏನು ಅಂತಾನು ಗೊತ್ತಿಲ್ಲ. ಈ ಜೀವಲೋಕದಲ್ಲಿ ಯಾರು ಕೂಡ ಅದನ್ನು ಕಂಡುಕೊಳ್ಳಲಾರರು ಎಂಬುದಾಗಿ ಮುಂದುವರಿದು ಹೇಳ್ತಾನೆ. ಸಾಗರವು ಕೂಡ ಹೇಳ್ತದೆ, ನನ್ನಲ್ಲಿಲ್ಲ ಜ್ಞಾನ ಎಂಬುದಾಗಿ. ಸಮುದ್ರಕ್ಕೆ ಕೇಳಿದರೆ ಅದು ಕೂಡ ನನ್ನ ಹತ್ತಿರ ಸಿಕ್ಕದು ಎಂಬುದಾಗಿ ಹೇಳ್ತದೆ. ಯಾವ ಬೆಳ್ಳಿಯನ್ನು ಕೊಟ್ಟು ತೂಗಿದರೂ ಕೂಡ ಜ್ಞಾನ ದೊರೆಯಲಿಕ್ಕೆ ಅಶಕ್ಯವಾದದ್ದಾಗಿದೆ. ಜ್ಞಾನದ ಬೆಲೆ ಇಷ್ಟೇ ಎಂಬುದಾಗಿ ಅಳೆಯಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಪ್ರಿಯರೇ. ಯಾವ ಹೊನ್ನಾಗಲಿ ಗಾಜಾಗಲಿ ಇದಕ್ಕೆ ಸಮವಲ್ಲ. ಚಿನ್ನದ ಆಭರಣಗಳನ್ನು ಕೊಟ್ಟು ಕೊಂಡುಕೊಳ್ಳಬೇಕು ಎಂದರೂ ಕೂಡ ಅದು ಅಸಾಧ್ಯವಾದದ್ದಾಗಿದೆ. ಆದ್ದರಿಂದ 18ನೇ ವಚನದಲ್ಲಿ ಹೇಳುತ್ತದೆ, ಜ್ಞಾನ ಒಂದು ವೇಳೆ ನಮ್ಮ ಹತ್ತಿರ ಇರುವುದಾದರೆ ಯಾವ ಹವಳವಾಗಲಿ ಸ್ಫಟಿಕವಾಗಲಿ ನೆನಪಿಗೆ ಬರುವುದಿಲ್ಲ. ಆದ್ದರಿಂದ ಮುತ್ತುಗಳನ್ನು ಸಂಪಾದಿಸುವುದಕ್ಕಿಂತಲೂ ಜ್ಞಾನವನ್ನು ಸಂಪಾದಿಸುವುದು ಎಷ್ಟೋ ಕಷ್ಟ ಎಂಬುದಾಗಿ ಇಲ್ಲಿ ಯೋಬನು ಹೇಳ್ತಾನೆ. ಮತ್ತೆ ತಿರುಗಿ 20ನೇ ವಚನದಲ್ಲಿ ಅದೇ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಹೀಗಿರಲು ಜ್ಞಾನವು ಎಲ್ಲಿಂದ ಬರುವುದು, ವಿವೇಕವು ಯಾವ ಸ್ಥಳದಲ್ಲಿ ದೊರಕಿತು ಎಂಬುದಾಗಿ. ಇದಕ್ಕೆ ಉತ್ತರವಾಗಿ 28ನೇ ವಚನದಲ್ಲಿ, ಇಗೋ ಕರ್ತನ ಭಯವೇ ಜ್ಞಾನವು ಎಂಬುದಾಗಿ, ದುಷ್ಟತನವನ್ನು ಬಿಡುವುದೇ ವಿವೇಕವು ಎಂಬುದಾಗಿ. ನಮಗೆ ಜ್ಞಾನ ದೊರೆಯಬೇಕಾದರೆ ನಾವು ಏನು ಮಾಡಬೇಕು? ಮೊದಲನೆಯದಾಗಿ ಕರ್ತನಿಗೆ ಭಯಪಟ್ಟು ಜೀವಿಸಬೇಕು. ಎರಡನೆಯದಾಗಿ ದುಷ್ಟತನವನ್ನು ಬಿಟ್ಟು ಬಿಡಬೇಕು. ಮೂರನೆಯದಾಗಿ ದೇವರಿಗೆ ಕೇಳಿಕೊಳ್ಳಬೇಕು. ಯೆಹೋವನ ಭಯವೇ ಜ್ಞಾನವು, ದುಷ್ಟತನವನ್ನು ಬಿಡುವುದೇ ವಿವೇಕವು. ಯಾಕೋಬ 1:5 ನಾವು ನೋಡುತ್ತೇವೆ, ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದಾಗ ಅವನು ದೇವರನ್ನು ಕೇಳಿಕೊಳ್ಳಲಿ, ದೇವರು ಹಂಗಿಸದೆ ಉದಾರ ಮನಸ್ಸಿನಿಂದ ಎಲ್ಲವನ್ನೂ ಕೊಡುವಾತನಾಗಿದ್ದಾನೆ ಎಂಬುದಾಗಿ. ಹೌದು ನನ್ನ ಪ್ರಿಯ ದೇವಜನರೇ, ಈ ಲೋಕದಲ್ಲಿ ನಾವು ಜೀವಿಸುವಾಗ ನಮಗೆ ಜ್ಞಾನವು ಬಹಳವಾಗಿ ಅವಶ್ಯವಾಗಿ ಬೇಕು. ಪ್ರತಿದಿನ ನಾವು ಜೀವಿಸುತ್ತಿರುವಾಗ ಜ್ಞಾನವು ಬೇಕೇ ಬೇಕು. ಆದ್ದರಿಂದ ನಾವು ದೇವರಲ್ಲಿ ಭಯಭಕ್ತಿ ಇಟ್ಟು ಜೀವಿಸಬೇಕು, ದುಷ್ಟತನವನ್ನು ಬಿಟ್ಟು ಜೀವಿಸಬೇಕು ಮತ್ತು ದೇವರನ್ನು ಕೇಳಿಕೊಳ್ಳಬೇಕು. ದೇವರು ಖಂಡಿತವಾಗಿಯೂ ನಮಗೆ ಕೊಡುತ್ತಾನೆ. ಈ ಜ್ಞಾನ ಎಲ್ಲಿಂದ ಬರುತ್ತದೆ ಎಂಬುದಾಗಿ ನೋಡುವುದಾದರೆ ಇದಕ್ಕೆ ಉತ್ತರವಾಗಿ ಜ್ಞಾನೋಕ್ತಿ 2:6 ನಾವು ನೋಡುತ್ತೇವೆ, ಯೆಹೋವನಿಂದಲೇ ಜ್ಞಾನವು ತಿಳುವಳಿಕೆಯು ಹೊರಟು ಬರುತ್ತದೆ. ಆದ್ದರಿಂದ ನಾವು ದೇವರನ್ನು ಕೇಳಿಕೊಳ್ಳುವುದಾದರೆ ದೇವರು ಖಂಡಿತವಾಗಿಯೂ ನಮಗೆ ತನ್ನ ಜ್ಞಾನದಿಂದ ತುಂಬಿಸಿ ಆಶೀರ್ವಾದ ಮಾಡುವನು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರ ಉಂಟಾಗಲಿಪ್ಪ. ಇಂದು ನೀವು ಕೊಟ್ಟಿರುವ ವಾಕ್ಯಕ್ಕೋಸ್ಕರ ವಂದಿಸ್ತೇನಪ್ಪ. ಜ್ಞಾನವು ಹವಳಕ್ಕಿಂತಲೂ ಶ್ರೇಷ್ಠ, ಇಷ್ಟ ವಸ್ತುಗಳೆಲ್ಲವೂ ಅದಕ್ಕೆ ಸಮವಲ್ಲ ಎನ್ನುವ ವಾಕ್ಯವನ್ನು ಕಲಿತಿದ್ದೇವಪ್ಪ. ಈ ಜ್ಞಾನ ನಿನ್ನಿಂದಲೇ ಹೊರಟು ಬರ್ತದೆ ಸ್ವಾಮಿ. ಜ್ಞಾನಿಗಳ ಜ್ಞಾನ, ವಿವೇಕಿಗಳ ವಿವೇಕ ನಿನ್ನವರ ಸ್ವಾಮಿ. ನೀನು ನಮಗೆ ಜ್ಞಾನವನ್ನು ಕೊಡಪ್ಪ. ನಿನ್ನಲ್ಲಿ ಭಯಭಕ್ತಿ ಇಟ್ಟು ಒಳ್ಳೆ ರೀತಿಯಿಂದ ಜೀವಿಸಲಿಕ್ಕೆ ಸಹಾಯ ಮಾಡಪ್ಪ. ಇಂದು ನಿನ್ನ ಪಾದ ಸನ್ನಿಧಾನದಲ್ಲಿ ಬಂದು ನಿನ್ನಲ್ಲಿ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಇದ್ದೇವೆ ಕರ್ತನೆ. ನಮ್ಮೊಬ್ಬೊಬ್ಬರನ್ನ ವಿಶೇಷವಾಗಿ ಆಶೀರ್ವದಿಸಿ ಎಲ್ಲರಿಗೂ ನಿನ್ನ ಜ್ಞಾನದಿಂದ ತುಂಬಿಸಿ ನಡೆಸು.
ವಿಶೇಷವಾಗಿ ಎಲ್ಲ ವಿದ್ಯಾರ್ಥಿಗಳಿಗೋಸ್ಕರ ಪ್ರಾರ್ಥಿಸ್ತೇನಪ್ಪ. ಅವರಿಗೆ ನಿನ್ನ ಜ್ಞಾನದಿಂದ ತುಂಬಿಸು ಕರ್ತನೆ. ಉದ್ಯೋಗ ಮಾಡುವಂಥವರಿಗೋಸ್ಕರ ಪ್ರಾರ್ಥಿಸ್ತೇನಪ್ಪ. ಪ್ರತಿನಿತ್ಯ ನಿನ್ನ ಜ್ಞಾನದಿಂದ ಅವರಿಗೆ ತುಂಬಿಸು ಸ್ವಾಮಿ. ಎಲ್ಲ ಗೃಹಿಣಿಯರಿಗೋಸ್ಕರ ಪ್ರಾರ್ಥಿಸ್ತೇನಪ್ಪ. ಅವರು ತನ್ನ ಕುಟುಂಬವನ್ನು, ತನ್ನ ಮಕ್ಕಳನ್ನು ನಿರ್ವಹಿಸಿಕೊಂಡು ಹೋಗಲಿಕ್ಕೆ ನಿನ್ನ ಜ್ಞಾನದಿಂದ ತುಂಬಿಸಿ ಆಶೀರ್ವದಿಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ಒಂದೇ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.